ಪ್ರೀತಿಯ ಸಂಗೀತ ಯುಕೆ ಕನ್ನಡ ಕಾರ್ಟೂನ್ ಚಾನಲಿಂದ ನಾನು ನಿನ್ನೆ ನಿಮಗೆ ಒಂದು ಅನಿಸಿಕೆ ಹೇಳ್ಕೊಂಡಿದ್ನಿ. 20 ವರ್ಷದ ನಂತರ ಹಾಕ್ತೀನಿ ಇನ್ನು ಮುಂದೆ, ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ಹ್ಞೂ ಅನ್ನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಅಂತ ಕೆಲವು ಜನ ಕಮೆಂಟ್ ಮಾಡಿದ್ರಿ ನನಗೆ. 20 ವರ್ಷದ ನಂತರ ಅಂತ ಹಾಕಿ ಮುಂದೆ ಕ್ಯೂರಿಯಾಸಿಟಿ ಇರುತ್ತೆ ಅಂತ. ಅಂದ್ರೆ ಇನ್ನೊಂದೆರಡು ಎಪಿಸೋಡ್ ಅದಾವ. ಈಗ ನಂದು ಮತ್ತು ಭಾಗ್ಯಂದು ಜೀವನ ಸರಿ ಹೋಯ್ತು, ಹಂಗ ಗಿರ್ಜಂದು ಅಂದರೆ ನೀಲನ್ ಆದ್ನಿದು ಅವಳದು ಜೀವನ ಸರಿ ಹೋಗ್ಬೇಕಲ್ಲ. ಮತ್ತೆ ಇದರಲ್ಲಿ ಈಗ ವಿಲನ್ ಆಗಿ ಸಂಗಿನೂ ಬಂದಾಳ. ಸಂಗಿದು ಏನು ಅಂತ ಅವಳದು ತೀರ್ಮಾನ ಮಾಡಿ ಅವಳನ್ನು ಒಂದು ಗತಿ ಕಾಣಿಸ್ಬೇಕಲ್ಲ. ಇನ್ನೊಂದು 4 ಎಪಿಸೋಡ್ ಆಗ್ತಾವೇನೋ. ಸಂಗಿದು ಮತ್ತು ಅವಳದು ಎಲ್ಲ ಬಗೆಹರಿಸಿ ಗಿರ್ಜನ ಬಾಳೆನೂ ಸುದ್ದಿ ಮಾಡಿ ನೀಲನ ಕುಟುಂಬನ ಒಂದು ಒಪ್ಪಾರೆ ಮಾಡಬೇಕು. ಹಂಗೆ ನಮ್ಮ ಸಂಗೀತ ಭಾಗ್ಯನ ಕುಟುಂಬನ ಒಂದು ಒಪ್ಪಾರೆ ಮಾಡಿದ್ರೆ ಕತೆ ನೋಡೋಕೆ ನಿಮಗೂ ಚೆನ್ನಾಗಿರುತ್ತೆ. ನಾಳೆ ನಮ್ಮ 20 ವರ್ಷದ ನಂತರ ಅಂದ್ರೆ ಈ ಕಥೆಲಿ ನಾವೆಲ್ಲ ವಯಸ್ಸಾಗಿದವ್ರು ಇರ್ತೀವಿ. ವಯಸ್ಸಂದ್ರೆ ನಮ್ಮ ಕಾಸ್ಟ್ಯೂಮ್ನ ಚೇಂಜ್ ಮಾಡಕ್ಕೆ ಬರೋದಿಲ್ಲ, ನಮ್ಮ ಕಾಸ್ಟ್ಯೂಮ್ ಇರೋದೇ ಹಿಂಗೆ ಇರ್ತೈತಿ. ಆದ್ರೆ 20 ವರ್ಷದ ನಂತರ ಅಂತ ಒಯ್ತೀವಿ. ಇಲ್ಲ ನೀವು ಮತ್ತು ಮುದುಕಿರ ಕತೆ ಬಿಳಿ ಕೂದಲಾಗಿಲ್ಲ, ಬಿಳಿ ಹುಬ್ಬಾಗಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಈ ಗೊಂಬೆಗಳು ಹಿಂಗೆ ಇರ್ತಾವು, ಇವು ಚೇಂಜ್ ಆಗೋಕ್ಕಾಗಲ್ಲ. ಆದರೆ ಮಕ್ಕಳು ಮಾತ್ರ ದೊಡ್ಡವರಾಗಿರ್ತಾರೆ, ಆ ರೀತಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಗಂಡ ಮಾತ್ರ ಬಿಳಿ ಕೂದಲಾಗಿರ್ತಾವೆ, ಹಂಗೆ ತೋರಿಸ್ತೀನಿ. ಬೇಕಾದರೆ ನೋಡ್ತಾ ಹೋಗಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಸ್ಟಾರ್ಟ್ ಮಾಡೋಣ. ನೀಲ, ನಿಂಗೆ ಪುಣ್ಯ ಬರಲಿ, ನನ್ನ ಸಂಸಾರನ ಸರಿ ಮಾಡಿ ನನಗೆ ಒಳ್ಳೆ ಬುದ್ಧಿ ಬರೋ ಹಂಗೆ ಮಾಡಿದೆ. ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ, ನಾನು ಮಾಡಿದ್ದೆಲ್ಲ ತಪ್ಪಾಯಿತು. ಪರವಾಗಿಲ್ಲ ಸಂಗೀತ, ನೀವೆಲ್ಲ ನಕ್ಕೊಂತ ತವ್ರ ಮನೆ ಸಂತೋಷವಾಗಿದ್ರೆ ಅಷ್ಟು ಸಾಕು ನಂಗೆ. ನೋಡು, ಇನ್ನು ಮುಂದೆ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರಿ. ಚಿಗುವರ, ನಿಮ್ಮ ಮುಂದೆ ಒಂದು ವಿಷಯ ಹೇಳಬೇಕಾಗಿತ್ತು. ಏನದು ಭಾಗ್ಯ? ಏನು ಭಾಗ್ಯ? ಅದು ಚಿಗುವರ, ನಾನೇನು ಇಷ್ಟು ಬೇಗ ನನಗೆ ಮಕ್ಕಳು ಆಗೋದೇ ಇಲ್ಲ. ಇನ್ನೇನು ಮುಂದೆ ಗುಳಿಗೆ ತೊಗೊಂಡ್ರಾಯ್ತು ಅನ್ಕೊನಿ. ಇವ್ರ ಜೊತೆ ಅದು ಅವಾಗ ಇದನ್ನು ನಡೆದಾಗ ನಾನು ಗುಳಿಗೆ ಅದು ತೊಗೊಂಡಿರಲಿಲ್ಲ, ಹಾಗಾಗಿ ನನಗೆ ಇಷ್ಟು ಲಘು ಮಕ್ಳು ಆಗ್ತಾವಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನಾನು ನಿನ್ನೆಯಿಂದ ನನಗೆ ಯಾಕೋ ವಾಂತಿ ಆದಂಗೆ ಆಗತ್ತಿತ್ತು. ಹೀಗಾಗಿ ತಲೆ ಮೇಲೆ ನೀರು 2 ತಿಂಗಳಾಯ್ತು ನಾನು ಹಾಕ್ಕೊಂಡೇ ಇಲ್ಲ. ಚೆಕ್ ಮಾಡಿ ನೋಡಿದ್ರೆ ಮನೇಲಿ ನಾನೇ ಕಿಟ್ ತೊಗೊಂಬಂದು ಚೆಕ್ ಮಾಡೀನಿ. ಚೆಕ್ ಮಾಡಿ ನೋಡಿದಾಗ ನಿತ್ತಂತ ಬಂತವ. ಹೀಗಾಗಿ ನಂಗೆ ಭಯ ಆಗತ್ತೈತಿ. ನಾನು ನೋಡಿದ್ರೆ ಇವಾಗ ಮಕ್ಳು ಇರಲಿ ಅಂತ ಅಂದ್ಕೊಂಡಿದ್ನಿ, ಈಗ ನೋಡಿದ್ರೆ ಹಿಂಗಾಗೈತಿ. ಏನು ಹೇಳ್ತಾ ಇದೀಯ ಭಾಗ್ಯ? ನೀನು ಹೊಟ್ಟೆಲೇ ಇದೆಯಾ? ಸಂತೋಷ ಆಯ್ತಲ್ಲ, ನಿನಗೊಂದು ಮಗು ಆಗ್ತಾ ಇದೆ, ಚಲೋನೇ ಆಯ್ತು. ನನಗೆ 2 ಮಕ್ಕಳು, ನಿನಗೊಂದು ಮಗು, ಸಾಕಲ್ಲ. ಸಂತೋಷನ ಭಾಗ್ಯ? ಬೇಡ, ಗುಳಿಗೆ ತಗೋಬೇಡ, ನಿನಗೂ ಒಂದು ಮಗು ಅಂತ ಬೇಕಲ್ಲ. ಇವೆರಡು ಎಷ್ಟು ಆದ್ರೂ ಸಂಗೀತನ ಅವ್ವ ಅಂತ ಕರಿತಾವ. ನೀ ಎಷ್ಟು ಆದ್ರೂ ಮತ್ತೆ ನನಗೆ ಮಕ್ಕಳು ಇಲ್ಲ ಅಂತ ಕರ್ಗೋದು ಬೇಡ. ದೇವರು ನಿನಗೂ ಒಂದು ಕೊಟ್ಟಿದ್ದಾನೆ, ಅದನ್ನ ಇದನ್ನ ಮಾಡಕ್ಕೆ ಹೋಗ್ಬೇಡ. ಹೆಂಗೋ ಖುಷಿಯಾಗಿರು. ಹೌದವ, ಒಟ್ಟು ಮಗುನ ಯಾವತ್ತು ಬೇಡ ಅನ್ಬಾರ್ದು. ಏನು ಮಕ್ಕಳು ದೇವ್ರ ಸಮಾನ, ಅವ್ನು ತೆಗಿಯೋದು ಹೋಗ್ಬಾರ್ದವ. ಇಲ್ರಿ ಕಾಕಾರ, ನಾ ತೆಗಿಯಲ್ಲ. ನಂಗಿದು ಕೇಳಿದಾಗಿಂದ ನನಗೊಂಥರ ಸಂತೋಷ. ಎಲ್ಲರೂ ಚಲೋ ಆಗಿದೀವಲ್ಲ, ಸಂಗೀತ ಅಕ್ಕನೂ ಚಲೋ ಆಗ್ಯಾಳ. ರೀ, ನಿಮ್ಗಿದು ಒಪ್ಪಿಗೆ ಅಲ್ವಾ? ನನ್ನ ಮಗು ನಾ ಬ್ಯಾಡ ಅಂತೇನೇನ? ನಿನ್ನ ಹೊಟ್ಟಿಲೆ ಒಂದು ಹುಟ್ಲಿ ಮಗು. ನನಗೆ ಈಗ ಹೆಂಗೋ 2 ಮಕ್ಳದಾವ, ನಿನ್ನ ಹೊಟ್ಟಿಲೆ ಒಂದು ಮಗು ಆಗಲಿ, 3 ಮಗು ಆದ್ರೂ ಸಾಕಲ್ಲ. ನಮ್ಮ ಜೀವನಕ್ಕೆ ನಮ್ಮ ಆಸ್ತಿಗೆ ಇರೋಕ್ಕೆ ಸರಿ ಹೋಗುತ್ತೆ. ಇರಲಿ, ಬೇಡ ಅನ್ಬೇಡ ಭಾಗ್ಯ. ಭಾಗ್ಯ, ಮನ್ಸಾರ ಹೇಳ್ತಾ ಇದ್ದೀನಿ, ನಿನ್ನ ಬಾನೆತನ ನಾನೇ ಮಾಡ್ತೀನಿ. ಇನ್ನು ಮುಂದೆ ಅಕ್ಕ ತಂಗಿ ಆಗಿ ಚಂದಂಗೆ ಇರೋಣ. ಹೌದವ, ನನ್ನ ತವ್ರ ಮನೆ ಸಂಸಾರ ಆನಂದ ಸಾಗರ ಆಯ್ತು. ಇದು ಹೀಗೆ ಖುಷಿಯಾಗಿ ಜೀವನ ಕಳೀರಿ. ಎಲ್ಲರೂ ಭಾಗ್ಯಗೂ ಒಂದು ಮಗು ಆಗಲಿ ಅಂತ ಕಮೆಂಟ್ ಮಾಡಿದರು. ಹಾಗಾಗಿ ಅವರಿಗೆ ಮನಸ್ಸು ನೋಯಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಭಾಗ್ಯಗೆ ಒಂದು ಮಗು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ಈ ಮಕ್ಕಳಿಂದ ಅವ್ರಿಗೇನು ಸಮಸ್ಯೆ ಬರ್ತೈತಿ ಅನ್ನೋದು 20 ವರ್ಷದ ನಂತರನೇ ನೋಡುವಂತ್ರೆ. ಆದ್ರೆ ಭಾಗ್ಯಗೊಂದು ಮಗು ಇರಿದ್ರೆ ಪಾಪ ಅವಳಿಗೆ ಬಂಜೆ ಅನ್ನೋ ಹೆಸರು ಬಂದುಬಿಡ್ತಿತ್ತಲ್ಲ. ನಿಮ್ಮ ಮಾತಿನ ಪ್ರಕಾರ ನಾನು ಅವಳಿಗೊಂದು ಮಗು ಅಂತ ಮಾಡಿದ್ದೀನಿ. ಆದರೆ ಅವಳು ಹಡಿಯೋದು ಅವಳು ಮಗು ಆಗೋದು ಇದನ್ನೆಲ್ಲ ತೋರ್ಸಕ್ಕೆ ಹೋಗಲ್ಲ. ಹಂಗಿನೇ 20 ವರ್ಷದ ನಂತರ ಅಂತ ತೋರಿಸ್ತೀನಿ. ಇವ್ರ ಕುಟುಂಬನ ಇಲ್ಲಿಗೆ ಸ್ಟಾಪ್ ಮಾಡಿ ಈಗ ನೀಲಿನ ಕುಟುಂಬಕ್ಕೆ ಹೋಗೋಣ. ಅಲ್ಲಿ ಏನಾಗ್ತಾ ಇದೆ ಅವ್ರ ಜೀವನ ಎಲ್ಲ ಸರಿ ಮಾಡಿ ಇದನ್ನು 20 ವರ್ಷದ ನಂತರ ಅಂತ ತಗೋತೀನಿ. ಮತ್ತು ಅದರೊಳಗೆ ಸುಮ್ಮವ್ವ ಅಂತ ಇದ್ದಾರಲ್ಲ, ಅವರು ಕೂಡ ಬರ್ತಾರ. ಅದರೊಳಗೆ ರತ್ನಾನು ಪ್ರೆಗ್ನೆಂಟ್ ಇರ್ತಾಳ, ಜ್ಯೋತಿಗೆ ಮಕ್ಕಳಾಗಿರಲ್ಲ. ಇನ್ನು ಮುಂದೆ ಏನಾಗುತ್ತೆ ಅಂತ 20 ವರ್ಷದ ನಂತರನೇ ಅವ್ರಿಗೆ ತೋರಿಸ್ತೀನಿ. ಈಗೇನು ತೋರ್ಸಕ್ಕೆ ಹೋಗಲ್ಲ. ಈಗ ನೀಲಾಂದ ಸಂಸಾರ ಸರಿ ಮಾಡೋಣ, ಬನ್ನಿ. ಸರಿ, ಹೋಗೋಣ. ಅವ್ವ, ನಾ ಬರಲ್ಲ, ನಾನು ಇಲ್ಲೇ ಆಡ್ತೀನಿ. ಅವನ ಜೊತೆ ಚಿಂಟು ಜೊತೆ ಗೋಲಿ ಆಡ್ತೀನಿ. ಅತ್ತಿ ಇವನ್ನೆಲ್ಲ ಬಿಟ್ಟು ಹೋಗು. ಬೇಡಪ್ಪ, ಅವನು ಇನ್ನ ಹೋಗಿ ಅವ್ರ ಅಕ್ಕನ ಜೊತೆನೇ ಹಾಸ್ಟೆಲ್ಗೆ ಸೇರಿಸ್ತೇನೆ. ಅವರಿಬ್ರು ಹಾಸ್ಟೆಲ್ಗೆ ಇರಲಿ, ನಾವು ದುಡ್ದು ಒಂದು ಸ್ವಲ್ಪ ರೊಕ್ಕ ಮಾಡ್ಕೋತೀವಿ. ಹುಷಾರಾಗಿ ಹೋಗಿ ಬನ್ನಿ. ಹುಷಾರ್ ತಂಗಿ. ಹಾಂ, ಹೋಗಿ ಬರ್ತೀವಿ. ಮಮ್ಮಿ ಗುಂಡ ಹೋದ, ನಂಗೆ ಗುಂಡ ಬೇಕು ಆಟ ಆಡಕ್ಕ. ಮತ್ತೆ ಬರ್ತಾನೆ. ಚಿಂತೆ ಮಾಡಬೇಡ, ಈಗ ಅಕ್ಕನ ಜೊತೆ ಆಟ ಆಡೋ. ಅಕ್ಕ, ಬಾನ ಆಡೋಣ. ಭಾಗ್ಯ, ನಂಗೆ ಎಷ್ಟು ಖುಷಿ ಆಗತ್ತತಿ. ಒಂದು ಮಾತು ಕೂಡ ನೀನು ನನ್ನ ಮುಂದೆ ಹೇಳಿಲ್ಲಲ್ಲ.
ರೀ ನಾನು ಇವನೇ ಎರಡು ನನ್ನ ಮಕ್ಕಳು ಅಂತ ಅನ್ಕೊಂಡಿದ್ದೆ. ಅಷ್ಟಂದ ಮೇಲೆ ಗುಳ್ಗಿ ತಗೋತೀನಿ ಅಂತ ನಿಮ್ಮ ಮುಂದೆನೂ ಅಂದಿದ್ದೆ. ನೀವು ಫಸ್ಟ್ನೇ ಸಲ ನನಗೆ ಹಂಗೆ ಮಾಡಿದಾಗ ನಾನು ಅವಾಗೇನು ಇದನ್ನ ಮಾಡ್ದಕ್ಕೆ ನನಗೆ ನಿಂತು ಬಿಟ್ಟಿದೆ ರೀ ಅದು. ಪರವಾಗಿಲ್ಲ ಬಿಡುವಾಗ ಯಾಕಷ್ಟು ಚಿಂತೆ ಮಾಡ್ತಾ ಇದೀಯ? ನಿನಗೂ ಒಂದು ಮಗು ಆಗಲಿ. ಸಂಗೀತ, ನನ್ನ ತಪ್ಪಾಯಿತು. ನೀನು ಭಿಕ್ಷೆ ಬಿಡೋ ಥರ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಪರವಾಗಿಲ್ಲ ರೀ, ನಾನು ಮಾಡಿದ ತಪ್ಪು ಹಾಗೆ ಇತ್ತಲ್ಲ, ನನ್ನ ಕ್ಷಮಿಸಿದ್ರಲ್ಲ ಅಷ್ಟೇ ಸಾಕು. ಇಬ್ಬರ ಹೆಂಡ್ತಿರ ಮುದ್ದಿನ ಗಂಡ. ಹೇಗಿದೆ ನಮ್ಮ ಜೋಡಿ? ಚೆನ್ನಾಗಿದೆಯಾ? ಯಾಕೋ ನೀಲ ಇನ್ನೂ ಬಂದಿಲ್ಲ. ಅವ್ವನು ಇಲ್ಲೇ ಮಕ್ಕೊಂಡಳ, ಹುಡುಗಿನ ರೂಮ್ನ್ಯಾಗ ಮಕ್ಕೊಂಡತಿ. ಅಲ್ಲ ಒಬ್ಬಾಕೆ ಇರಕ್ಕೂ ಆಗೋತು. ಅಲ್ಲ ನಿನ್ನೇನು ಹೋಗಿದಾರ, ವಸ್ತಿ ಇದ್ರು, ಇವತ್ತು ಬೆಳಗ್ಗೆ ಬರ್ತಾರೆ ಅಂದಿರು, ಇನ್ನೂ ಬಂದಿಲ್ಲ. ಅಲ್ಲ ಯಾಕೆ ಇನ್ನೂ ಬರಲಿಲ್ಲ? ಯಾಕೆವ ಆ ಕಡೆ ಒಮ್ಮೆ ಈ ಕಡೆ ಓಡಾಡತಿ? ನೀನು ಮಲ್ಕೋಬಾಯಿನ ಹೊತ್ತಾತ ಅಲ್ಲವ, ನೀ ಇನ್ನೂ ಎತ್ತರ ಅದೇನೋ ಮಲ್ಕೊಂಡಿಲ್ಲನ? ನೀಲ ಮತ್ತು ಅಣ್ಣ ಬರಲೇ ಇಲ್ಲ ಇನ್ನೂ ಹುಡುಗನ ಕರ್ಕೊಂಡು. ಎಳೆ ಬೆಳೆ ಆತು, ಬರ್ತೀನಿ ಅಂದಿರು, ಹೊತ್ತಾತು, ಇನ್ನೂ ಬರಲಿಲ್ಲ ನೋಡು. ಏನಾರ ವಸ್ತಿಗಿಷ್ಟು ಉಳಿದಿರ್ಬೋದು ಬಾವ, ಇವತ್ತೊಂದಿನ ನಾಳೆ ಬರ್ತಿರ್ಬೇಕು. ಮಲ್ಕೋಬಾ ನೀ ಇಲ್ಲೇ. ಹುಡುಗಿ ಮಕ್ಕೊಂಡೈತವ, ಆಕಿನ ಮಲಗಿಸಿ ಬಂದು ನಾನು ಹೊರಗ ಮಕ್ಕೊಂಡಾಳ. ಅದಕ್ಕೆ ನೋಡಿ ನಾತು ಬರ್ತಾರೆ ದಾರಿ ನೋಡ್ತಾ ಇದ್ದೀನಿ, ಇನ್ನೂ ಬರಲೇ ಇಲ್ಲ. ಬರ್ತೀನಿ ಅಂದಿದ್ಲು ನೀನು, ಅದಕ್ಕೆ ಬರ್ತಾರೆ ತಗೋರವ. ಯಾಕೋ ಹೊಟ್ಟೆ ಸಂಟವ, ನೆಮ್ಮದಿನೇ ಇಲ್ಲ. ಈ ಕಾಲು ಹೌದು ಬಿದ್ದು ಹೋಗ್ಬಿಟ್ಟು, ಕಾಲು ಕೈ ಏಳಕ್ಕೆ ಬರೋತು, ಕುಂದ್ರಕ್ಕೆ ಬರೋತು. ಸುಸ್ತಾಕತ್ತವ ನನಗರ. ಯಾವ ಏನಾರ ಗಂಜಿ ಪಂಜಿ ಮಾಡ್ಕೊಂಬಂದು ಕೊಡ್ಲೇನದೇ? ಬೇಡ ನನ್ನ ಮಗಳ, ಈಗ ನನ್ನ ಉಂಡೆನಿ ಮತ್ತೆ ಗಂಜಿ. ಮೊದಲು ಹೇಳಕ್ಕೆ ಬರಲ್ಲ, ಕುಂದ್ರಕ್ಕೆ ಬರಲ್ಲ. ಕಾಲು ನೋಡಿ ಕಾಲ ಬಿದ್ದದು. ನನ್ನ ಸಸಿಗೆ ಮಾಡಿದ ಪಾಪ ದೇವ್ರ ಪಾಪ ಎಲ್ಲಿ ಬಿಡ್ತಾನೆ? ಅವಳು ಮಾಡಿದ ಪಾಪಕ್ಕೆ ನಾನು ಈ ಶಿಕ್ಷೆ ಅನುಭವಿಸತ್ತೇನೆ. ಏನು ಮಾಡೋದವ, ಏನು ಮಾಡೋದು? ಹೌದವ, ನೀಲ ಭಾಳ ಒಳ್ಳಕ್ಕಿ. ಆಕಿಗೆ ನಾವು ಮಾಡಿದ ಪಾಪಕ್ಕೆ ನಮ್ಮ ದೇವ್ರ ಕರೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ನಾನು ಗಂಡ ಬಿಟ್ಟಿಲ್ಲೇ ಉಳಿದ್ನಿ, ನೀನು ರೋಗ ಬಂದು ಹಾಸಿಗೆ ಹಿಡ್ದೆ. ಏನು ಮಾಡೋದು? ಇದ ಮನೇನ? ಇದ ಮನಿ ನೋಡು. ಅವರೆಲ್ಲರೂ ಮನೆಯಾಗಿರ್ತಾರೆ. ರಾತ್ರಿ ಕತ್ಲಾಗ್ಬಿಡ್ದ, ನಾ ಮಾತ್ರ ಇಲ್ಲಿ ಬರೋದಿಲ್ಲ. ಈಗ ಮನೆ ಸಂಜೆ ಆಗೈತೆ, ಎಲ್ಲ ಕರ್ಕೊಂಬಂದು ತೋರ್ಸಾಕತ್ತ ನಿನಗೆ. ರಾತ್ರಿ ಅನ್ನೋಗ್ಬಿಡ್ದ ಈ ಮನೆಗೆ ಬೆಂಕಿ ಹಚ್ಚಿಬಿಡ್ಬೇಕು. ಅಟ್ಟರು ದಂಶ ಹಾಕ್ಬಿಡ್ಬೇಕು ನೋಡಿ ಈ ಮನೆಯಾಗಿರೋರು. ಏನು ನಮ್ಮ ಅಕ್ಕಾಗ ಮಾಡಿರೋ ಪಾಪಕ್ಕೆ ಒಬ್ಬರು ಉಳ್ಕೊಬಾರ್ದಿವ್ರು. ನೀ ಹೇಳೋದು ಹೆಚ್ಚ, ನಾ ಮಾಡೋದು ಹೆಚ್ಚ. ನಾ ಹಿಂಗೆ ಮಾಡಿರ ನೀನು ಎಷ್ಟು ದಿನ ನನ್ನ ಜೊತೆ ಒಬ್ಬಾಕೆ ಯಾರ ಜೊತೆನೂ ಸೇರಬಾರ್ದು. ನಾನು ಕರೆದಾಗೆಲ್ಲ ಬರಬೇಕು. ರೆಡಿ? ನೀನು ಇಷ್ಟು ಮಂದಿ ಎಲ್ಲ ಕೊಲ್ತಾ ಇದೆ ಅಂದರೆ ನಾನು ರೆಡಿನೇ. ಆದರೆ ಇದು ನೀನು ಯಾವ ರೀತಿ ಮಾಡ್ಬೇಕಂತಂದ್ರೆ, ಶಾಕ್ ಸರ್ಕ್ಯೂಟ್ ಆಗೈತೆ ಅಂತ ಅನ್ನೋ ಆ ರೀತಿಲಿ ಬ್ಲಾಸ್ಟ್ ಮಾಡಬೇಕು. ಸೀಮೆಣ್ಣೆ ಗೊಚ್ಚಿ ಮನೆ ಸುಟ್ಟಿದಾರೆ ಅಂತ ಅನ್ಬಾರ್ದು ನೋಡು, ಹಂಗೆ ಮಾಡಬೇಕು. ಸರಿ ಆಯಿತು. ಈಗ ಮನೇಲಿ ಎಲ್ಲರೂ ಇರ್ತಾರಲ್ಲ? ಹಾಂ, ಎಲ್ಲರೂ ಅದಾರ. ಏನು ಎಲ್ಲರೂ ಅದಾರ? ಎಲ್ಲಿ ಹೋಗ್ತಾರ ಮನೆ ಬಿಟ್ಟು? ಇಲ್ಲೇ ಬಿದ್ದಿರ್ತಾರೆ. ಅಷ್ಟು ವಂಶ ಆಗ್ಬಿಡ್ಬೇಕು, ನಿರ್ವಂಶ ಆಗ್ಬಿಡ್ಬೇಕು ಅವ್ರ ವಂಶನ. ಸರಿ ಆಯಿತು, ನೀವೇನು ಚಿಂತೆ ಮಾಡಬೇಡಿ. ನಾನು ರಾತ್ರಿ ನೋಡಿ ದಗ ಅಂತ ನಾಳೆ ಪೇಪರ್ ಹೆಡ್ಲೈನ್ ಒಳಗೆ ಮನೆಗೆ ಶಾಕ್ ಸರ್ಕ್ಯೂಟಿಂದ ಬೆಂಕಿ ಎಂತ ತಗಲಿದೆ ಅಂತ ಬಂದಿರುತ್ತೆ. ಸರಿ ಆಯಿತು, ನಾನು ನಿಮ್ಗೆ ನಾಳೆ ಸಿಗ್ತೀನಿ. ನಾನು ಇಲ್ಲೆಲ್ಲೂ ಕಾಣಿಸ್ಕೊಳ್ಳಲ್ಲ ಅದಕ್ಕೆ. ರೀ ಏನು ನೋಡ್ರಿ, ಸರು ರಾತ್ರಿ ತಂದು ಬಸ್ ನಿಲ್ಲಿಸ್ತು, ಪಂಚರ್ ಆಗಿತ್ತು. ಅದಕ್ಕೆ ಅನ್ನಿ ನಾನು ನಿಮ್ಗೆ ಆ ಬಸ್ ಬೇಡ, ಬೇರೆ ಬಸ್ಸಿಗೆ ಹೋಗೋಣ್ರಿ. ಏನು ಒಂದು ಸ್ವಲ್ಪ ಹೊತ್ತು ಲೇಟ್ ಆಗ್ತದೆ ನೋಡ್ರಿ. ಅದು ಬಸ್ ಬರಲಿಲ್ಲ, ಇದು ಬಸ್ ಬರಲಿಲ್ಲ, ಬಸ್ ಕೆಟ್ಟು ಈಗ ಬರುವಂಗಾಯ್ತು. ಏನು ಗತಿನೋ ಏನು. ಮನೇಲಿ ಬೇರೆ ಅತ್ತಿ ಗಿರ್ಜಾ ಪಾಪು ಒಂದೇ ಇರ್ತತಿ. ನಡೀರಿ ಹೋಗೋಣ. ನಡಿ. ಏನು ಮಾಡೋದು? ನಾನಲ್ಲ ಎಲ್ಲ ದೇವ್ರ ಮೇಲೆ ಬರ ಹಾಕಿ ನಡಿ. ಹುಡುಗೊಂದೈತಿ, ಕಾತು ಬೇರೆ ಆಗೈತಿ. ನಡಿ ಸೌಕಾಶ ನಡಿ ನನ್ನ ಮಗನ. ಮನಿ ಬಂತು ನಡಿಯೋ ಬಂಗಾರ, ಎತ್ಕೋತ ನಡಿ. ಇನ್ನೊಂದು 2 ಹೆಜ್ಜೆ ನಡಿ, ಎತ್ಕೋತೀನಿ. ಅಯ್ಯೋ ನೀಲವ್ರ ಮನೆಗೆ ಬೆಂಕಿ ಹತ್ತಿಬಿಟ್ಟೈತಲ್ಲ ಪಾಪ, ಎಲ್ಲ ಮಕ್ಕಳು ಮರಿ ಏನು ಗತಿ? ಅಯ್ಯೋ ದೇವ್ರೇ, ವಯಸ್ಸಾದ ನನ್ನ ಗೆಳತಿ ಒಬ್ಬಾಕಿದ್ಲು, ಮಗಳು ಎಲ್ಲ ಆಯ್ತು ಅಲ್ಲ. ಯವ್ವ ಎಂತ ಗತಿ ಬಂತ, ಎಂತ ಏನಾಯ್ತು ಇದು ಗೌಡ್ರ? ಏನು ಮಾಡೋಕ್ಕಾಗಲ್ಲ, ಎಲ್ಲ ಬೆಂಕಿ ಪೂರ್ತಿ ಮನೆಗೆ ಹತ್ತೈತಿ. ಎಲ್ಲರೂ ದಾರಿದ್ರ ತಿಮ್ಮನ ನಡಿಪ ಆ ಕಡೆ ನೋಡೋಣ. ಹಾಂ ರೀ ಗೌಡ್ರ, ನಡೀರಿ ಗೌಡ್ರ. ಯಾರು ಚೀರಾಡ್ದಂಗೆ ಕೇಳತತಿ. ಯವ್ವ ಕಾಪಾಡ್ರಿ, ನನ್ನ ಮಗಳದ ಕಾಪಾಡ್ರಿ. ಯವ್ವ ನೀಲ ಮನೆಗೆ ಬೆಂಕಿ ಬಿದ್ದೈತೆ. ಅಯ್ಯೋ ನನ್ನ ಮಗಳು, ಯಾರಾದ್ರೂ ಕಾಪಾಡಿ. ಅಯ್ಯೋ ಬಾ ಚೀರಾಡ್ತಾರ. ಆ ಕಡೆ ನಡಿ, ತಿಮ್ಮನ ಹೋಗಿ ನೋಡಿ. ಗೌಡ್ರ ನೀವು ಇಲ್ಲೇ ರೀ, ನಾನು ಆ ಕಡೆ ನೋಡ್ಕೊಂಡು ಕರ್ಕೊಂಬರ್ತೀನಿ. ಪಾಪ ತಿಮ್ಮನ ಕರ್ಕೊಂಬರಕ್ಕೆ ಹೋಗ್ಯಾನ, ಏನು ಗೊತ್ತೇನೋ ಏನೋ. ಯಾವ ತಂಗಿ ಗಿರ್ಜವ ಬರವ, ಬಾ ಈ ಕಡೆಯಿಂದ ಬಾ. ನನ್ನ ಮಗಳನ್ನ ತಗೋರೇನ? ನನ್ನ ಮಗಳನ್ನ ಮೊದಲು ಕೊಟ್ಟು ಬರೇನ? ಯವ್ವ ನಿನ್ನ ಮಗಳನ್ನ ನಿನ್ನ ಕುಡಿ ಕರ್ಕೊಂಡು ಹೋಗ್ತಾನ. ಬೆಂಕಿ ಕಟ್ಟಿಗೆ ನೋಡಿ ಯವ್ವ, ಬಂಡಿ ಬಿಡ ಬೀಳತ್ತವ. ಈ ಬರವ ಮನೆಗೆ ಒಳಗೆಲ್ಲ ಬೆಂಕಿ ಎತ್ತೈತೆ ಅಣ್ಣ. ಯವ್ವ ಮೊದಲು ನಿಮ್ಮನ್ನು ಬಿಟ್ಟು ಬರ್ತಾನೆ ಬರ್ರಿ. ಯವ್ವ ಯಾರಿಲ್ಲ, ನಿಮ್ಮನ್ನಿಲ್ಲ ನಮ್ಮ ಮನ್ಯಾಗ, ಮಾತ್ಬೇಡ. ಬಾ ಯವ್ವ ತಂಗಿ ನೀ ಇಲ್ಲಿ ನಿಂದ್ರು. ಒಳಗೆ ನಮ್ಮವ್ವ ಅದಾಳೆ ಅಣ್ಣ, ನಮ್ಮವ್ವ ಅದು ಬಗ್ಗೆ ಅದಾಳೆ ಅಣ್ಣ. ಕಾಪಾಡ್ರಿ ಅಣ್ಣ, ಪುಣ್ಯ ಬರ್ತೈತಿ ಅಣ್ಣ. ನಮ್ಮವ್ವ ಒಳಗದಾಳೆ ಅಣ್ಣ, ಎನ್ನ ಕಾಪಾಡ್ರಿ ಅಣ್ಣ. ತಂಗಿ ಬೆಂಕಿ ಭಾಳ ಹತ್ತೇವ, ಒಳಗೆ ಹೋಗಕ್ಕೆ ಬರೋದಿಲ್ಲ. ತಂಗಿ ಇನ್ನೇನಿವ ಹೆಂಗೋ ಮುಗಿತೇವ ಕತಿ. ಒಳಗೆ ಹೋದವ್ರು ಉಳಿದಿಲ್ಲ, ಕಾಪಾಡಕ್ಕೆ ಹೋದವ್ರು ಉಳಿದಿಲ್ಲ. ಅಯ್ಯೋ ನಮ್ಮ ಒಳಗದ
ನಾನು ಕಾಪಾಡ್ ಬರ್ತೇನೆ. ನನ್ನ ಮಗಳನ್ನ ಹಿಡ್ಕೊರಿ. ತಿಮ್ಮನ ಕೈ ಹಿಡ್ಕೊ ಹುಚ್ಚನ ಶನಾಳ ಅಲ್ಲವ ಮನೆಗೆ ನೋಡು ದಗದಗ ಬೆಂಕಿ ಎತ್ತೈತಿ ನೀನು ಕಾಪಾಡ್ಬೇಕಾದ್ರೆ ರಗಡ ಹೋಗೈತಿ ನೋಡು ನಿನ್ನ ಮಕ್ಕನ ಸುಟ್ಟು ಹೋಗೈತಿ ಅಂತದ್ರಾಗ ಸಣ್ಣ ಕೂಸನ್ ಕಟ್ಕೊಂಡು ಮತ್ತೆ ನೀವು ಹೋಗಿ ನಿನಗೇನಾರ ಆದ್ರೆ ಕೂಸನ್ ಯಾರು ನೋಡ್ಕೊತಾರೋ ಹುಚ್ಚ ಶನಾಳ ನಿಂದ್ರ ಯವ್ವ ಗಿರ್ಜವ್ವ ನನ್ನ ಗೆಳತ್ ಹೋದ್ಲನ ಯವ್ವ ಯಾರು ಇದ್ರ ಕಾಪಾಡ್ರಿ ಯವ್ವ. ಅಯ್ಯೋ ಬೆಂಕಿ ಬಿತ್ತರು ನನ್ನ ಮ್ಯಾಲ. ಗಿರ್ಜವ್ವ ಹೂವಪ್ಪ. ಅಯ್ಯೋ ಗಿರ್ಜವ್ವ ಹೂವಪ್ಪ ಬಿಟ್ಟು ಹೋದ್ರು. ಅಯ್ಯೋ ಇದೇನಿದು ಗಿರ್ಜವ್ವ ಮನೆಗೆ ಬೆಂಕಿ ಏನು ಗಿರ್ಜವ್ವ ಏನಿದು ಮನೆಗೆ ಬೆಂಕಿ ಅಯ್ಯೋ ನಮ್ಮ ಮನೆಗೆ ಬೆಂಕಿ ಏನಾದ ಗಿರ್ಜವ್ವ. ಅಯ್ಯೋ ಗಿರ್ಜವ್ವ ನಿನ್ಗೂ ಸುಟ್ಟತ್ತಲ್ಲ ಅತ್ತಿ ಇಲ್ಲಿ ಎನ್ನ ಅವು ಒಳಗದ ಕಾಪಾಡೇನ ಏನು ಅವಳಾಗದಾಳ ಅಯ್ಯೋ ಮೊದಲು ಹೇಳ್ಬಾರ್ದಲ್ಲ ಅಯ್ಯೋ ನಮ್ಮ ಮನಿನ ನಮ್ಮ ಅವ್ವ ಸುತ್ತು ಹೋದ್ಲನ ಹಿಡ್ಕೊರಿ ನೋಡ್ರ ಯವ್ವ